ರಾಮ್ ಚರಣ್ ಅಭಿನಯದ ಬಹುನಿರೀಕ್ಷಿತ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ ಪೆದ್ದಿ ಜೂನ್ 4ರಂದು ವಿಶ್ವದಾದ್ಯಂತ ಭರ್ಜರಿಯಾಗಿ ಬಿಡುಗಡೆಯಾಗಿದ್ದು, ಮೊದಲ ದಿನವೇ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತಿದೆ. ಜೂನ್ 3ರ ರಾತ್ರಿಯೇ ಹಲವು ಕಡೆಗಳಲ್ಲಿ ಪ್ರೀಮಿಯರ್ ಶೋಗಳು ನಡೆದಿದ್ದು, ಸಿನಿಮಾ ವೀಕ್ಷಿಸಿದ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ರಾಮ್ ಚರಣ್ ಅವರ ಅದ್ಭುತ ಅಭಿನಯ, ಮಾಸ್ ಇಂಟ್ರೊಡಕ್ಷನ್ ಸೀನ್, ಎ.ಆರ್. ರೆಹಮಾನ್ ಅವರ ಸಂಗೀತ ಮತ್ತು ಚಿತ್ರದಲ್ಲಿನ ಭಾವನಾತ್ಮಕ ಕ್ಷಣಗಳು ಪ್ರೇಕ್ಷಕರ ಮನಗೆದ್ದಿವೆ. ಆದರೆ ಈ ಚಿತ್ರದ ಮತ್ತೊಂದು ದೊಡ್ಡ ಆಕರ್ಷಣೆಯಾಗಿ ಹೊರಹೊಮ್ಮಿರುವುದು ಕನ್ನಡದ ಸೆಂಚುರಿ ಸ್ಟಾರ್ ಶಿವರಾಜ್‌ಕುಮಾರ್. ಚಿತ್ರದಲ್ಲಿ ಅವರು ಗೌರ್ ನಾಯ್ಡು ಎಂಬ ಮಹತ್ವದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ನಾಯಕ ಪೆದ್ದಿಗೆ ಕುಸ್ತಿ ತರಬೇತಿ ನೀಡುವ ಉಸ್ತಾದ್ ಆಗಿ ಅಭಿನಯಿಸಿದ್ದಾರೆ. ಪಾತ್ರದ ಅವಧಿ ಸೀಮಿತವಾಗಿದ್ದರೂ ಅದರ ಪ್ರಭಾವ ಮಾತ್ರ ತುಂಬಾ ದೊಡ್ಡದಾಗಿದೆ ಎನ್ನುವುದು ಪ್ರೇಕ್ಷಕರ ಅಭಿಪ್ರಾಯ. ಶಿವರಾಜ್‌ಕುಮಾರ್ ತೆರೆ ಮೇಲೆ ಕಾಣಿಸಿಕೊಳ್ಳುವ ಪ್ರತಿಯೊಂದು ದೃಶ್ಯವೂ ಕಥೆಗೆ ಹೊಸ ಶಕ್ತಿ ನೀಡುತ್ತದೆ ಎಂದು ಸಿನಿಪ್ರಿಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ವಿಶೇಷವಾಗಿ ಆಟ ಗೆಲ್ಲೋದಲ್ಲ, ಬದುಕುವುದು ಮುಖ್ಯ ಎಂಬ ಶಿವರಾಜ್‌ಕುಮಾರ್ ಅವರ ಡೈಲಾಗ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಅಭಿಮಾನಿಗಳು ಈ ಡೈಲಾಗ್ ಅನ್ನು ಭಾರೀ ಪ್ರಮಾಣದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿಯೂ ಶಿವಣ್ಣ ಪಾತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿರುವುದು ಗಮನ ಸೆಳೆಯುತ್ತಿದೆ. ಚಿತ್ರ ಬಿಡುಗಡೆಯಾದ ಹಲವು ಚಿತ್ರಮಂದಿರಗಳ ಬಳಿ ಹಾಕಲಾಗಿರುವ ಕಟೌಟ್ಗಳು ಮತ್ತು ಬ್ಯಾನರ್ಗಳು ಕೂಡ ಇದೀಗ ಚರ್ಚೆಗೆ ಕಾರಣವಾಗಿವೆ. ಬೆಂಗಳೂರಿನ ಕೆಲವು ಚಿತ್ರಮಂದಿರಗಳ ಮುಂದೆ ರಾಮ್ ಚರಣ್ ಹಾಗೂ ಶಿವರಾಜ್‌ಕುಮಾರ್ ಅವರ ಕಟೌಟ್ಗಳನ್ನು ಒಟ್ಟಿಗೆ ನಿಲ್ಲಿಸಲಾಗಿದೆ. ವಿಶೇಷವೆಂದರೆ, ಕೆಲವು ಕಡೆಗಳಲ್ಲಿ ಶಿವರಾಜ್‌ಕುಮಾರ್ ಅವರ ಕಟೌಟ್ ಹೆಚ್ಚು ಎತ್ತರದಲ್ಲಿ ಕಾಣಿಸಿಕೊಂಡಿದ್ದು, ಅಭಿಮಾನಿಗಳ ನಡುವೆ ಇದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ನಾಯಕ ನಟನ ಕಟೌಟ್ಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಆದರೆ ಪೆದ್ದಿ ತಂಡ ಶಿವರಾಜ್‌ಕುಮಾರ್ ಅವರಿಗೆ ನೀಡಿರುವ ಗೌರವವನ್ನು ಅಭಿಮಾನಿಗಳು ಸಂತಸದಿಂದ ಸ್ವಾಗತಿಸಿದ್ದಾರೆ. ಹೈದರಾಬಾದ್ನ ಗೋಕುಲಂ ಸೇರಿದಂತೆ ಹಲವು ಚಿತ್ರಮಂದಿರಗಳ ಬಳಿ ಹಾಕಲಾಗಿರುವ ಬ್ಯಾನರ್ಗಳಲ್ಲಿಯೂ ಶಿವರಾಜ್‌ಕುಮಾರ್ ಪಾತ್ರವನ್ನು ಪ್ರಮುಖವಾಗಿ ಹೈಲೈಟ್ ಮಾಡಲಾಗಿದೆ. ಇದರಿಂದ ತೆಲುಗು ಪ್ರೇಕ್ಷಕರ ಮನಸ್ಸಿನಲ್ಲಿಯೂ ಶಿವಣ್ಣ ಈಗಾಗಲೇ ವಿಶೇಷ ಸ್ಥಾನ ಪಡೆದುಕೊಂಡಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತದೆ. ಕಥೆಯ ವಿಷಯಕ್ಕೆ ಬಂದ್ರೆ, ಪೆದ್ದಿ ಒಬ್ಬ ಕ್ರೀಡಾಪಟುವಿನ ಹೋರಾಟ ಮತ್ತು ಕನಸುಗಳ ಸುತ್ತ ಸಾಗುವ ಕಥೆಯಾಗಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಆರಂಭದಲ್ಲಿ ಟೆನ್ನಿಸ್ ಆಟದತ್ತ ಆಸಕ್ತಿ ಹೊಂದಿದ್ದಂತೆ, ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ಗೆ ಬರುವ ಮೊದಲು ಫುಟ್ಬಾಲ್ ಆಡಿದ್ದಂತೆ. ಜೀವನದಲ್ಲಿ ಕ್ರೀಡಾಪಟುಗಳು ಎದುರಿಸುವ ತಿರುವುಗಳು ಮತ್ತು ಹೋರಾಟಗಳನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ರಾಮ್ ಚರಣ್ ಒಬ್ಬ ಅಥ್ಲೀಟ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅವರ ಪಯಣವನ್ನು ಭಾವನಾತ್ಮಕವಾಗಿ ತೆರೆಗೆ ತಂದಿದ್ದಾರೆ. ಚಿತ್ರದ ಮೊದಲಾರ್ಧಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ವಿಶೇಷವಾಗಿ ಪ್ರೀ-ಇಂಟರ್ವಲ್ನಿಂದ ಇಂಟರ್ವಲ್ ಬ್ಲಾಕ್ವರೆಗಿನ ದೃಶ್ಯಗಳು ಪ್ರೇಕ್ಷಕರನ್ನು ಸೀಟಿನ ತುದಿಯಲ್ಲಿ ಕೂರಿಸುವಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿವೆ ಎಂದು ಹಲವರು ಅಭಿಪ್ರಾಯಪಟ್ಟಿದ್ದಾರೆ. ರಾಮ್ ಚರಣ್ ಅವರ ಎಂಟ್ರಿ ಸೀನ್ ಮಾಸ್ ಆಗಿದ್ದು, ಅಭಿಮಾನಿಗಳಿಂದ ಭರ್ಜರಿ ಚಪ್ಪಾಳೆ ಪಡೆದುಕೊಳ್ಳುತ್ತಿದೆ. ಚಿತ್ರದಲ್ಲಿನ ಕೆಲವು ಕ್ರಿಕೆಟ್ ದೃಶ್ಯಗಳು ಕೂಡ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ ಗಳಿಸಿವೆ. ಫ್ಲಾಡ್ಲೈಟ್ಸ್ ನಡುವೆ ಮೂಡಿಬರುವ 360 ಡಿಗ್ರಿ ಶಾಟ್ಗಳು, ಹೆಲಿಕಾಪ್ಟರ್ ಶಾಟ್ಗಳು, ಅದಕ್ಕೆ ಎ.ಆರ್. ರೆಹಮಾನ್ ನೀಡಿರುವ ಹಿನ್ನೆಲೆ ಸಂಗೀತ ಹಾಗೂ ಪೆದ್ದಿ ಘೋಷಣೆಗಳು ಚಿತ್ರಮಂದಿರದಲ್ಲಿ ರೋಮಾಂಚನ ಉಂಟುಮಾಡುತ್ತಿವೆ ಎಂದು ಪ್ರೇಕ್ಷಕರು ಹೇಳುತ್ತಿದ್ದಾರೆ. ಹಾಡುಗಳ ದೃಶ್ಯ ವೈಭವ, ಛಾಯಾಗ್ರಹಣ ಹಾಗೂ ತಾಂತ್ರಿಕ ಗುಣಮಟ್ಟ ಚಿತ್ರದ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಆದರೆ ಎಲ್ಲವೂ ಪರಿಪೂರ್ಣವಾಗಿದೆ ಎನ್ನಲು ಸಾಧ್ಯವಿಲ್ಲ. ಮೊದಲಾರ್ಧದಲ್ಲಿ ನಾಯಕಿ ಜಾನ್ವಿ ಕಪೂರ್ ಪಾತ್ರಕ್ಕೆ ಹೆಚ್ಚಿನ ತೂಕ ಇಲ್ಲ ಎನ್ನುವ ಅಭಿಪ್ರಾಯ ಕೆಲವರಿಂದ ವ್ಯಕ್ತವಾಗಿದೆ. ಕೆಲವು ಹಾಡುಗಳನ್ನು ಕಥೆಯ ಹರಿವಿನಲ್ಲಿ ಅನಗತ್ಯವಾಗಿ ಸೇರಿಸಲಾಗಿದೆ ಎನ್ನುವ ಟೀಕೆಗಳು ಕೇಳಿಬರುತ್ತಿವೆ. ಜೊತೆಗೆ ವಿಲನ್ ಟ್ರ್ಯಾಕ್ ನಿರೀಕ್ಷಿಸಿದಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿಲ್ಲ ಎಂದು ಕೆಲವು ಪ್ರೇಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನೆಲ್ಲ ಮೀರಿ ರಾಮ್ ಚರಣ್ ಅವರ ಅಭಿನಯ, ಶಿವರಾಜ್‌ಕುಮಾರ್ ಅವರ ಪ್ರಭಾವಿ ಪಾತ್ರ, ಎ.ಆರ್. ರೆಹಮಾನ್ ಸಂಗೀತ, ಅದ್ಭುತ ಛಾಯಾಗ್ರಹಣ ಮತ್ತು ಭಾವನಾತ್ಮಕ ದೃಶ್ಯಗಳು ಸಿನಿಮಾವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿವೆ ಎನ್ನುವುದು ಬಹುತೇಕ ಪ್ರೇಕ್ಷಕರ ಅಭಿಪ್ರಾಯವಾಗಿದೆ. ವಿಶೇಷವಾಗಿ ಶಿವರಾಜ್‌ಕುಮಾರ್ ಅವರ ಪಾತ್ರ ಚಿತ್ರದಲ್ಲಿ ಅತಿಥಿ ಪಾತ್ರದಂತಿದ್ದರೂ ಅದರ ಪ್ರಭಾವ ಮಾತ್ರ ನಾಯಕನ ಪಾತ್ರಕ್ಕೆ ಸಮಾನವಾಗಿ ಕಾಣಿಸುತ್ತಿದೆ. ಅದಕ್ಕಾಗಿ ತೆಲುಗು ಹಾಗೂ ಕನ್ನಡ ಎರಡೂ ರಾಜ್ಯಗಳ ಪ್ರೇಕ್ಷಕರು ಶಿವಣ್ಣ ಅಭಿನಯವನ್ನ ಭಾರೀ ಮೆಚ್ಚಿಕೊಂಡಿದ್ದಾರೆ. ಬುಚಿಬಾಬು ಸನಾ ಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರದಲ್ಲಿ ರಾಮ್ ಚರಣ್, ಶಿವರಾಜ್‌ಕುಮಾರ್, ಜಾನ್ವಿ ಕಪೂರ್, ದಿವ್ಯೇಂದು ಶರ್ಮಾ ಹಾಗೂ ಜಗಪತಿ ಬಾಬು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ.
ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆಲುಗು, ಕನ್ನಡ, ತಮಿಳು, ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗಿರುವ ಪೆದ್ದಿ ಮೊದಲ ದಿನವೇ ಉತ್ತಮ ಪ್ರತಿಕ್ರಿಯೆ ಪಡೆದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಆರಂಭ ಪಡೆದುಕೊಂಡಿದೆ. ಅದರಲ್ಲೂ ಶಿವರಾಜ್ ಕುಮಾರ್ ಅವರ ಗೌರ್ ನಾಯ್ಡು ಪಾತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದೆ. బాగుందండి మూవీ. థియేటర్ ఎక్స్పీరియన్స్ మర్చిపోద్దండి, ఖచ్చితంగా వెరీ నైస్, చాలా బాగుంది, ಚೆನ್ನಾಗಿದೆ. అదే అంతా నచ్చింది. ಸ್ಪೋರ್ಟ್ಸ್ ಸ್ಪಿರಿಟ್ ಇట్లా ವಿಲೇಜ್ నుంచి తీసుకురా ಹೆಂಗೆ ತಗೊಂಡು ಬರ್ಬೇಕು, ವಿಲೇಜ್ ಇಂದ ಎಲ್ಲ ಸ್ಪೋರ್ಟ್ಸ್ ಇರ್ತಾರಲ್ವಾ, ಚೆನ್ನಾಗಿ ಮಾಡಿದ್ರು. ಶಿವರಾಜ್ ಕುಮಾರ್ ಹೈಲೈಟ್ ಚೆನ್ನಾಗಿ ಮಾಡಿದ್ರು, ಎಲ್ಲ ಸೂಪರ್ ಮಾಡಿದ್ರು. ಸೂಪರ್ ಫಿಲಿಮ್, ಚೆನ್ನಾಗಿದೆ ಫಿಲಿಮ್, ಚೆನ್ನಾಗಿದೆ, ಬಾಲ್ ಸೂಪರ್ ಆಗಿದೆ. ರಾಮ್ ಚರಣ್ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ, ಸಾರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ಚೆನ್ನಾಗಿದೆ ಸರ್. సూపర్ ఉంది సినిమా. స్పోర్ట్స్ అంటే ఎలా చూపించాలో చాలా రియలిస్టిక్గా చూపించారు. సూపర్ అసలు. రామ్ చరణ్ ఇది వన్ ఆఫ్ ది గ్రేటెస్ట్ మూవీ ఇన్ హిస్ ఎంటైర్ కెరియర్. బాగుంది, సూపర్ బాగుంది, సూపర్ చూడొచ్చు. నైస్ అండి. సో వీ గెట్ ఎ ఛాన్స్. బాగుంది అన్న, స్టోరీ ఓరియంటెడ్ బాగుంది. ఇట్స్ వెరీ ఎక్సలెంట్, సూపర్ మూవీ, బ్లాక్ బాస్టర్. ఎక్సలెంట్ ఉంది అన్న, బ్లాక్ బాస్టర్, గుడ్ ఫిలిం, సూపర్. One of the best sports drama film with mixed emotion, very good emotion is there, very good film. Ram Charan peak acting. After Rangasthalam it was the best film he did, one of the best. ಚೆನ್ನಾಗಿದೆ, ಸುತ್ತ ಬಯಲು బాగుంది అన్న. మళ్ళీ పుడతామా ఏంటి? సూపర్ నైస్, బాగుంది. వావ్, సూపర్ మూవీ సార్. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.